ಗುರುಭ್ಯೋ ನಮಃ. ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಆಚಾರ್ಯಪ್ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ. ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ತೆ ಸ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಗುರುಗಳಿಗೆ ನಮಸ್ಕಾರ ಮಾಡುತ್ತಾ, ನಮ್ಮ ಪಾಮರರಾಗಿರ್ತಕ್ಕಂತಹ ಭಗವಂತನಿಂದ ಸೃಷ್ಟಿಯಾಗಿರ್ತಕ್ಕಂತಹ ಮನುಷ್ಯ ಜೀವಕ್ಕೆ ವಿಶೇಷವಾಗಿ ಬರತಕ್ಕಂತಹ ತೊಂದರೆಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ಔಷಧವನ್ನು ಯಾವ ರೀತಿಯಲ್ಲಿ ಕೊಡುವುದು ಅಂತ ಒಂದು ಆಲೋಚನೆ ಮಾಡಿದಾಗ ನಮಗೆ ತಿಳಿದದ್ದು ಭಾಗವತ ಅಂತ. ಏನದು ಭಾಗವತ ಅಂದರೆ, ಇದು ಈ ಸಜ್ಜನರಿಗೆ ಈ ಮೂಲಕವಾಗಿ ಅಪಾರವಾದಂತಹ ಉಪಕಾರವನ್ನು ಮಾಡಿದ, ಭವ ಕೂಪಾರದ ಪಾರವನ್ನು ತೋರಿದ ವೇದವ್ಯಾಸರು ರಚನೆ ಮಾಡಿದ್ದು ಮಹಾಭಾರತ ಅಂತ. ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಚತಿ ಅಂತ. ಆ ಮಹಾಭಾರತ ಅಂತ ಹೇಳಿದರೆ ಅಂತಹ ಭಾರ, ಎಲ್ಲ ವಿಷಯಗಳನ್ನು ತಿಳಿತಕ್ಕಂತಹ ಮಹಾಭಾರತ, ಅದನ್ನು ರಚನೆ ಮಾಡಿದವರು ವೇದವ್ಯಾಸರು. ಇವರು ಇನ್ನೊಂದು ಉತ್ತರೋಮುಖವಾಗಿ ಎಲ್ರಿಗೂ ಇನ್ನೂ ತಿಳ್ಕೊಳ್ಳದವರಿಗೂ ಕೂಡ ತಿಳ್ಕೊಳ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತ ಭಾಗವತವನ್ನು ರಚನೆ ಮಾಡಿದರು ಅಂತ ನಮಗೆ ಪುರಾಣ ಹೇಳುವಂಥದ್ದು. ಅದು ಕೂಡ ತತ್ರಾಪಿ ಭಾಗವತದ ವಿಶೇಷವಾಗಿ ಭಾಗವತವನ್ನು ಪುರಾಣ ರಾಜ ಅಂತ ಕರೀತಾರೆ. ಇಂತಹ ಜ್ಞಾನ ಭಕ್ತಿ ವೈರಾಗ್ಯಗಳ ಹಿನ್ನೆಲೆಯಲ್ಲಿ ಆ ಭಾಗವತವನ್ನು ಕೇಳಿದಾಗ, ನೋಡಿದಾಗ ನಮಗೆ ಆ ಭಗವಂತನಲ್ಲಿ ಪರಾಭಕ್ತಿ, ಉತ್ತಮವಾದಂಥ ಭಕ್ತಿ ಬರುತ್ತೆ ಅಂತ ಮಂಗಲ ಪದ್ಯದಲ್ಲಿಯೇ ನಮಗೆ ಗೊತ್ತಾಗುವುದು. ಜನ್ಮಾದ್ಯಸ್ಯ ಯತಃ ಅಂತ ಪ್ರಾರಂಭ ಆಗಿ ಪ್ರತಿಯೊಂದು ಕೂಡ ಯಾವುದು ನಮಗೆ ಕಾಣದ್ದನ್ನು ಕಾಣುವ ರೀತಿಯಲ್ಲಿ ಹೇಳ್ತಕ್ಕಂತಹ ವ್ಯವಸ್ಥೆಗಳು, ಅದನ್ನೇ ಧೀಮಹಿ ಅಂತ ಇನ್ನೊಂದು ಅದರ ಉತ್ತರದಲ್ಲಿ ಬರತಕ್ಕಂತಹ ಒಂದು ಮಾತು ಅಂತ ವ್ಯಾಸರು ಭಾಗವತವನ್ನು ನಮಗೆ ಆ ಧ್ಯಾನ ರೂಪದಲ್ಲಿ, ಹಾಗೆ ವಿಶೇಷವಾಗಿ ನಮ್ಮ ಮನಸ್ಸಿಗೆ ನಾಟುವ ರೀತಿಯಲ್ಲಿ ರಚನೆ ಮಾಡಿದ್ದಾರೆ. ಅಂತಹ ಭಗವಂತನನ್ನು ನಾವು ಧ್ಯಾನ ಮಾಡಬೇಕಾದರೆ ನಿಶ್ಚಿತವಾದಂತಹ ಜ್ಞಾನ ಇದ್ದಾಗ ಮಾತ್ರ ನಮಗೆ ಅದು ಸಾಧ್ಯ ಆಗುವುದು ಅಂತ. ಇದು ಧೀಮಹಿ ಅಂತ ಹೇಳಿದರೆ ಇದು ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಹೇಳದಿರುವುದು, ಇದರ ಒಟ್ಟಿಗೆ ಹೇಳಿರಲಿಲ್ಲ. ಅದು ಈ ಧೀಮಹಿ ಅಂತ ಹೇಳಿದರೆ ಅದು ನಮಗೆ ಒಂದು ಚಿಂತನೆಗೆ ನಾಂದಿಯಾಗುತ್ತೆ ಅಂತ. ಏನು ಆ ಧೀಮಹಿ ಅಂತ ಹೇಳಿದರೆ ಧ್ಯಾನದ ನಿರಂತರ ಚಿಂತನೆ. ನಾವು ಯಾವ ವಸ್ತುವನ್ನು ತಿಳ್ಕೊಳ್ಬೇಕು, ಅದರ ಗುಣಗಳು ಯಾವ ರೀತಿಯಲ್ಲಿರುವುದು ಅಂತ ತಿಳ್ಕೊಳ್ಳಿಕ್ಕೆ ಆ ಭಗವಂತ ನಾರಾಯಣನ ಧ್ಯಾನವನ್ನು ನಾವು ಮಾಡಲೇಬೇಕಾಗುತ್ತೆ. ಆ ಭಗವಂತನ ಧ್ಯಾನ ಯಾವ ರೀತಿಯಲ್ಲಿರುವುದು ಅಂತ ಹೇಳಿದರೆ ಸತ್ಯವಾದಂತಹ ವ್ಯವಸ್ಥೆ, ಕಾಣದಿರತಕ್ಕಂಥದ್ದು ಸತ್ಯ ಅಂತ. ಅಂತಹನ್ನು ನಾವು ಆ ಮೂಲಕವಾಗಿ ಭಾಗವತದ ಶ್ರವಣವನ್ನು ಮಾಡುವ ಮೂಲಕವಾಗಿ ಸತ್ಯವಾದಂಥ ವಸ್ತುವನ್ನು ತಿಳ್ಕೊಳ್ಳಿಕ್ಕಾಗುತ್ತೆ. ಭಗವಂತ ಇದ್ದಾನೆ ಅಂತ ಅವನ ತಿಳ್ಕೊಂಡ್ರೆ ನಮಗೆ ಮುಕ್ತಿ ಸ್ವರೂಪದ ವ್ಯವಸ್ಥೆಗಳು ಆಗುತ್ತೆ ಅಂತ ನಮ್ಮ
ಋಷಿಮುನಿಗಳು ಹೇಳಿರತಕ್ಕಂತಹ ಮಾತುಗಳು. ಅಂತಹ ಆ ಭಗವಂತನ ಧ್ಯಾನವನ್ನು ಮಾಡುವುದಕ್ಕಾಗಿ ಭಾಗವತದ ಪ್ರಾರಂಭ. ಆ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಇನ್ನು ಮುಂದೆ ತಿಳ್ಕೊಳ್ಳುವಂಥ ವ್ಯವಸ್ಥೆಗಳು ಯಾವ ರೀತಿಯಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ನಮಗೆ ಜಗತ್ತು ಅಂತ. ಈ ಜಗತ್ತು ಯಾವುದು? ಜಗತ್ತನ್ನು ಸೃಷ್ಟಿ ಮಾಡತಕ್ಕಂಥ ವ್ಯವಸ್ಥೆ ಏನು? ಅಲ್ಲ, ಇದಕ್ಕೆ ಬೇಕಾದಂತಹ ಆ ನಾವು ತಿಳ್ಕೊಳ್ಳುವಂತಹ ಇದರಲ್ಲಿ ಪ್ರಶ್ನೆ ಬರುವಂತಹದ್ದು ಅದರ ಲಕ್ಷಣ ಬೇಕು ಅಂತ. ಯಾವ ಲಕ್ಷಣ? ಲಕ್ಷಣ ಜ್ಞಾನ ಬೇಕು ಅಂತ. ಮನುಷ್ಯ ಈಗ ಒಬ್ಬ ಮನುಷ್ಯ ಅಂತ ಹೇಳಿದರೆ ಆ ಮನುಷ್ಯ ಅಂದರೆ ಕೈ ಕಾಲು ತಲೆ ಇದ್ದವ ಮನುಷ್ಯ ಅಂತ. ಇದು ಕೈಕಾಲು ತಲೆ ಅಂತಿರುವಂಥದ್ದು ಇತರ ಪ್ರಾಣಿಗೂ ಉಂಟು, ಮಂಗನಿಗೂ ಇರಬಹುದು. ಅದಕ್ಕೆ ಉತ್ತರ ಬಾಲ ಇಲ್ಲದೇ ಇರತಕ್ಕಂತಹ ವ್ಯವಸ್ಥೆ, ಅದೇ ಮನುಷ್ಯ ಅಂತ. ಅಂತಹ ಆ ಮನುಷ್ಯ ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳಿದರೆ, ತನ್ನ ವಿಶೇಷವಿಶಿಷ್ಟವಾದಂತಹ ಜ್ಞಾನವನ್ನು ಸಂಪಾದನೆ ಮಾಡ್ತಾ ಭಾಗವತರ ಅರಿವಿನ ಜ್ಞಾನವನ್ನು ತಿಳ್ಕೊಂಡು ಕಣ್ಣಿಗೆ ಕಾಣದೇ ಇರತಕ್ಕಂತಹ ವ್ಯವಸ್ಥೆಯನ್ನು ಸತ್ಯಾತ್ಮಕವಾಗಿ ನೋಡತಕ್ಕಂತಹ ಪರಿಜ್ಞಾನ ಬರಬೇಕು. ಅದನ್ನೇ ನಮ್ಮ ಭಾಗವತದ ಪ್ರಾರಂಭ ಜನ್ಮಾದ್ಯಸ್ಯ ಯತಃ ಜನ್ಮಾದಿ. ಯಾವ ಭಗವಂತನಿಂದ ಈ ವ್ಯವಸ್ಥೆಗಳೆಲ್ಲ ಜಗತ್ತೆಲ್ಲ ಹುಟ್ಟುಕೊಂಡು ಜಗತ್ತಿನೊಳಗೆ ಈ ಪಂಚಭೂತಾತ್ಮಕವಾದ ದೇಹವನ್ನು ಧಾರಣೆ ಮಾಡ್ತಾ ಆ ತತ್ವಜ್ಞಾನವನ್ನು ಸಂಪಾದನೆ ಮಾಡಿರ್ತಕ್ಕಂಥ ಮನುಷ್ಯ ಅವನು ಮುಕ್ತಿಗೆ ಯೋಗ್ಯನಾಗಬಹುದು ಅಂತ ಹೇಳ್ತಾ, ಈ ವ್ಯವಸ್ಥೆ ಮಾಡಬೇಕಾದ್ರೆ ಇಂತಹ ಒಂದು ಈ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಯಾರೋ ಒಬ್ಬ ಇದರ ಹಿಂದೆ ಕೆಲಸ ಮಾಡಿರಬೇಕಲ್ವ. ಈಗ ಒಂದು ಮನೆ ಕಟ್ಟಬೇಕಾದ್ರೆ ಮನೆಯನ್ನು ರಚನೆ ಮಾಡಲಿಕ್ಕಾಗಿ ಒಬ್ಬ ಯಾವುದಾದ್ರು ಇಂಜಿನಿಯರ್ ಅಂತ, ಈಗ ನಮ್ಮ ಆಂಗ್ಲ ಭಾಷೆಯಲ್ಲಿ ಹೇಳೋದಾದರೆ ಇಂಜಿನಿಯರ್, ಅವ ಏನು ಮಾಡ್ತಾನೆ, ಪ್ಲ್ಯಾನ್ ಮಾಡಿರ್ತಾನೆ ಇಂತಹ ರೀತಿಯಲ್ಲಿ ಮನೆ ಇರಬೇಕು ಅಂತ. ಅಂತಹ ಪ್ಲ್ಯಾನ್ ಮಾಡಿರತಕ್ಕಂಥ ಈ ವ್ಯವಸ್ಥೆಯು ಯಾರು, ವ್ಯವಸ್ಥಾತ್ಮಕವಾದಂಥ ಒಂದು ವ್ಯಕ್ತಿ ಯಾರು ಅಂತ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ. ಈ ಜಗತ್ತಿನ ಸೃಷ್ಟಿ, ಅದರೊಳಗೆ ನಮ್ಮ ಮನುಷ್ಯ ಸೃಷ್ಟಿ, ಅದರೊಳಗೆ ನಮಗೆ ಜ್ಞಾನ ಬರತಕ್ಕಂತಹ ವ್ಯವಸ್ಥೆಗಳು, ಇದನ್ನು ನಾವು ಹುಡುಕ್ಲಿಕ್ಕೆ ಆಗಿ ನಾವು ಮುಂದೆ ಹೋಗಬೇಕಾದ್ರೆ ಅದೇ ನಮಗೆ ತಿಳಿಸ್ಕೊಡುವಂಥದ್ದು ಭಾಗವತ ಅಂತ. ಅಂತಹ ಭಾಗವತದ ಜ್ಞಾನ ಬಂದಾಗ ಭಗವಂತನ ಅಸ್ತಿತ್ವವನ್ನು ನಾವು ತಿಳ್ಕೊಳ್ಳಿಕ್ಕಾಗುತ್ತೆ. ಈ ನಮ್ಮ ಶರೀರವನ್ನು ನೋಡಬೇಕಾದ ಉದಾಹರಣೆಗೆ ಆಗಿ ನಮ್ಮ ಶರೀರವನ್ನು ನೋಡಿದಾಗ ಕೂಡ ನಮ್ಮ ಶರೀರ ಕ್ರಮಬದ್ಧವಾಗಿ ರಚನೆಯಾಗಿದೆ. ಇದರಲ್ಲಿ ವಿಚಾರ ಮಾಡೋಣ. ನಮ್ಮ ಹಲ್ಲು ಆಹಾರವನ್ನು ಪುಡಿ ಮಾಡುತ್ತದೆ, ಜಾಠರಾಗ್ನಿ ಅದನ್ನು ಪಕ್ವಗೊಳಿಸುತ್ತದೆ, ಆಹಾರದ ಸಾರಭಾಗ ನರನಾಡಿಗಳೆಲ್ಲ ರಕ್ತವಾಗಿ ಹೊರೆಯುತ್ತದೆ, ಬೇಡವಾದಂತಹ ಚರಟಗಳು ಮಲಮೂತ್ರವಾಗಿ ಹೊರಬೀಳುತ್ತದೆ, ಕಣ್ಣು ದೂರದ ವಸ್ತುವನ್ನು ಕಂಡಾಗ ಕಿವಿಯು ಅಂತರಿಕ್ಷದ ಶಬ್ದವನ್ನು ಗ್ರಹಿಸುತ್ತದೆ. ಹೀಗೆ ವಿಚಾರಧಾರೆಗೆ ಚ್ಯುತಿ ಬಾರದಿರುವಷ್ಟು ಅದ್ಭುತವಾದ ಆಶ್ಚರ್ಯ ಸಂಗತಿಗಳನ್ನು ನಮ್ಮ ಶರೀರದಲ್ಲಿಯೇ ನೋಡಬಹುದಾಗಿದೆ. ಇದನ್ನು ಈ ರೀತಿಯಲ್ಲಿ ನಾವು ನೋಡಿದರೂ ಕೂಡ ಇನ್ನು ಭೂಮಂಡಲ ರಚನೆ ಅದಕ್ಕಿಂತಲೂ ಮಿಗಿಲಾಗಿ ಇರತಕ್ಕಂತಹ ವ್ಯವಸ್ಥೆಯನ್ನು ತಿಳ್ಕೊಳ್ಬಹುದು. ಗಾಳಿಯು ತನ್ನ ಬಿಡುವಿಲ್ಲದೆ ಬೀಸುತ್ತಾ ಇರುತ್ತದೆ. ಸಮುದ್ರದ ಅಲೆಗಳು ಬರ್ತಾ ಯಾರು ಇದರ ಹಿಂದೆ? ಅಲೆಗಳು ಬರಲಿಕ್ಕೆ ಕಾರಣ ಏನು? ತೂರಿ ಬರ್ತಾ ಉಂಟು. ಇಂತಹ ಬ್ರಹ್ಮಾಂಡದಲ್ಲಿ ಅದ್ಭುತವಾದಂತಹ ಕೋಟಿ ಗ್ರಹಪುಂಜಗಳು ತುಂಬಿಕೊಂಡಿವೆ. ಗ್ರಹಗಳ ಚಲನೆ, ನಕ್ಷತ್ರಗಳ ರಚನೆ, ಹಾಗೆ ಅದರ ವ್ಯಾಪ್ತಿ, ಹೀಗೆ ಇದನ್ನು ನಾವು ತಿಳ್ಕೊಂಡಾಗ ನಾವು ಆಶ್ಚರ್ಯಪಡಬಹುದು. ಎಂತಹ ಒಂದು ವಿಚಿತ್ರ ಅದ್ಭುತ ಅಂತ ನಾವು ತಿಳ್ಕೊಳ್ಬಹುದು. ಇಂತಹ ಒಂದು ಸೃಷ್ಟಿಗೆ ಕಾರಣ ಪುರುಷ ಒಬ್ಬ ಇದ್ದಾನೆ ಅಂತ ನಾವು ತಿಳ್ಕೊಳ್ಳಿಕ್ಕೆ ಹಿಂಜರಿಕೆ ಯಾಕೆ? ಖಂಡಿತವಾಗಿಯೂ ಅದನ್ನು ಒಪ್ಪಲೇಬೇಕಾಗುತ್ತದೆ. ಇಂತಹ ಜಗತ್ತನ್ನು ನಿರ್ಮಿಸುವ ಒಬ್ಬ ಇದ್ದಾನೆ ಎಂದಮೇಲೆ ಅವನು ಸರ್ವಶಕ್ತನು, ಸರ್ವಜ್ಞನಾಗಿ ಸ್ವತಂತ್ರನಾಗಿ ಇರಬಹುದು. ಸಾಮಾನ್ಯ ಜನ ಅಲ್ಲ. ಸಾಮಾನ್ಯ ಜನರಿಂದ ಇದನ್ನು ನಿರ್ಮಾಣ ಮಾಡಲಿಕ್ಕೂ ಆಗುವುದಿಲ್ಲ. ಅಂತಹ
ಅಸಾಮಾನ್ಯನಾಗಿರ್ತಕ್ಕಂತಹ ಆ ವಸ್ತುವನ್ನು, ಈ ವ್ಯವಸ್ಥೆಯನ್ನೇ ವಿಜ್ಞಾನಿ ಕೂಡ ಆ ರೀತಿಯಲ್ಲಿ ನೋಡ್ತಾನೆ. ಜಗತ್ತು ಇಂತಹ ಅದ್ಭುತವಾದಂತಹ ವ್ಯವಸ್ಥೆಗಳನ್ನು ಹೊಂದಿದೆ. ಅಂತಹ ಸೃಷ್ಟಿ ಮಾಡಿರತಕ್ಕಂತಹ ಭಗವಂತ ಮನೆಯನ್ನು ನಿರ್ಮಾಣಿದ ಮಾಡಿ, ಮನೆಯನ್ನು ಒಂದು ಒಳ್ಳೆ ರೀತಿಯಲ್ಲಿ ಪ್ಲ್ಯಾನ್ ಮಾಡಿಕೊಂಡು ನಿರ್ಮಾಣ ಮಾಡಿದರೆ ಆ ಮನೆ ಎಷ್ಟು ಸುಂದರವಾಗಿ ಕಾಣುತ್ತೆ. ಅಂತಹ ವ್ಯವಸ್ಥೆಯಲ್ಲಿ ನಾವು ಪ್ರಪಂಚವನ್ನು ನೋಡಲಿಕ್ಕಾಗುತ್ತೆ, ಭೂಮಂಡಲವನ್ನು ನೋಡುತ್ತಾಗುತ್ತೆ. ಇದನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ವ್ಯಕ್ತಿ ಯಾರೋ ಒಬ್ಬ ಇದ್ದಾನೆ ಅಂತ ಹೇಳಿದರೆ ಅದೇ ನಮಗೆ ಭಾಗವತ ನಮ್ಮನ್ನು ಪ್ರಥಮತಃ ನಮ್ಮನ್ನು ಎಚ್ಚರ ಮಾಡುವುದು ಜನ್ಮಾದ್ಯಸ್ಯ ಯತಃ ಅಂತ. ಇಂತಹ ಭಗವಂತ ಕಾರಣ ಅಂತ ಆದಮೇಲೆ ಅವನ ಗುಣಗಳು ಹೇಗೆ, ಅನ್ವಯಾದ್ ಇತರ ಪಶ್ಚಾತ್. ಈ ನಾರಾಯಣನ ಜ್ಞಾನಕ್ಕೆ ಎರಡು ಮಾರ್ಗಗಳು. ಒಂದು ಅಪೌರುಷೇಯವಾದಂತಹ ಅನಂತ ವೇದಗಳು ಭಗವಂತನ ಗುಣಗಳನ್ನು ತಿಳಿಸ್ತಾ ಉಂಟು. ಇಂತಹ ಪುರುಷ ನಿರ್ಮಿತವಲ್ಲವಾದ ವೇದಗಳು ಭಗವಂತನನ್ನು ತಿಳಿಸಿಕೊಡ್ತಾ ಉಂಟು. ಅದರಿಂದಾಗಿ ನಾವು ತಿಳ್ಕೊಳ್ಬೋದು ಇದು ಪುರುಷ ನಿರ್ಮಿತವಾದಂತಹ ಗುಣಗಳಿಂದ ಪ್ರಮಾಣ ಸಿದ್ಧ ಆಗ್ತದೆ ಅಂತ ಹೇಳಿದರೆ ಆಗುವುದಿಲ್ಲ. ಇಂತಹ ವ್ಯವಸ್ಥೆಗಳು ಇದ್ದರೆ ಅದು ವೇದಗಳು ಮಾತ್ರ. ಅಂತಹ ವೇದಗಳು ಕೂಡ ನಾರಾಯಣನನ್ನು ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಉಂಟು, ಹೇಳ್ತಾ ಉಂಟು. ನಾವು ಅದನ್ನು ಪ್ರಯತ್ನದಿಂದ ತಿಳ್ಕೊಂಡಾಗ ಮಾತ್ರ ಅದು ನಾರಾಯಣ ಯಾರು, ನಾರಾಯಣನ ಬಗ್ಗೆ ನಾವು ಏನು ತಿಳ್ಕೊಳ್ಬೋದು, ಅವನ ಮಹಾತ್ಮೆ ಏನು ಅಂತ ತಿಳ್ಕೊಳ್ಳಿಕ್ಕೆ ನಮಗೆ ದಾರಿಯಾಗುತ್ತೆ. ಇಂತಹ ಈ ವ್ಯವಸ್ಥೆಗಳನ್ನು ಯಾಕೆ ಹಿಡಿಬೇಕು, ಭಾಗವತನ ಕೇಳಬೇಕು ಅಂತ ಹೇಳಿದರೆ, ವಾದಿರಾಜ ಗುರು ಸಾರ್ವಭೌಮರು ಯುಕ್ತಿ ಮಲ್ಲಿಕೆಯಲ್ಲಿ ಹೇಳಿರತಕ್ಕಂಥ ಮಹತು ಗೃಹ್ಣೀಯಾತ್ ತಿಂತ್ರಿಣೀ ಶಾಖಾಂ ಶುಕ್ರು ಶಾಖಾಗ್ರಹೇಣ ಕಿಂ. ನಾವು ಹಿಡಿಬೇಕಾದ್ರೆ ಬುಡವನ್ನೇ ಹಿಡಿಬೇಕು. ಅದೇ ನಾವು ಕೇವಲ ಒಂದು ಟೊಂಗೆಯನ್ನು ಹಿಡ್ಕೊಂಡು ಮರವನ್ನು ನಾವು ಬಿಡ್ತೇವೆ ಅಂತ, ಮರ ಗಟ್ಟಿ ಹಿಡ್ಕೊಂಡಿದ್ದೇವೆ ಅಂತ ಆಗೋದಿಲ್ಲ. ಅದು ಎಲ್ಲಿಯಾದರೂ ಜಾರಿ ಬೀಳ್ಬೋದು ಟೊಂಗೆಗಳು. ಅದಕ್ಕಾಗಿ ಬುಡವನ್ನು ಹಿಡ್ಕೊಂಡ್ರೆ, ಖಂಡಿತವಾಗಿ ಭಾಗವತನ ಹಿಡ್ಕೊಂಡಾಗ ನಮಗೆ ಇಡೀ ಪ್ರಬಲವಾದಂತಹ ವ್ಯವಸ್ಥೆಗೆ ನಮಗೆ ಆಶ್ರಯಧಾಮವಾಗಿ ಅದು ಬರುವಂತಹ ವ್ಯವಸ್ಥೆಗಳು. ಇಂತಹ ಇದರಲ್ಲಿ ಬೇರೆ ಬೇರೆ ವಿಚಾರಗಳೆಲ್ಲ ಬರುವಂಥದ್ದು, ಬೇರೆ ಬೇರೆ ಮತಗಳು ಉಂಟು. ಅಂತಹ ಮತಗಳು ಕೆಲವು ಭಗವಂತ ತಿಳ್ಕೊಳ್ಳಿಕ್ಕೆ ಅಡ್ಡಗಾಲ ಹಾಕಲಿಕ್ಕೆ ವ್ಯವಸ್ಥೆಗಳನ್ನು ಮಾಡ್ತವೆ. ಆದರೆ ನಮಗೆ ಆಚಾರ್ಯ ಮಧ್ವರು ವಿಶಿಷ್ಟವಾದಂತಹ ವ್ಯವಸ್ಥೆಗಳನ್ನು ಮಾಡಿಸಿ ಈ ರೀತಿಯಲ್ಲಿ ದಾರಿಯಲ್ಲಿ ಹೋಗಿ ಮುಂದೆ ನಿಮಗೆ ಬೇಕಾದಂತಹ ಒಳ್ಳೆಯ ಅಪೌರುಷೇಯವಾದಂತಹ ವೇದಗಳು ಹೇಳಿರತಕ್ಕಂತಹ ಗುಣಗಳು ಇರತಕ್ಕಂತಹ ಭಗವಂತನ ನಾರಾಯಣನ ಆಶ್ರಯವನ್ನು ಪಡೆಯಬಹುದು, ಮುಕ್ತಿಯನ್ನು ದೊರಕಿಸಿಕೊಳ್ಬಹುದು. ಆ ಮೂಲಕವಾಗಿ ನಿಮ್ಮ ಜನ್ಮ ಸಾರ್ಥಕ ಮಾಡಿಕೊಳ್ಬಹುದು ಅಂತ ಹೇಳ್ತಕ್ಕಂತಹ ವಿಚಾರಗಳು. ಇಂತಹ ಭಗವಂತನನ್ನು ನಾವು ತಿಳ್ಕೊಳ್ಬೇಕು. ಜಗಜ್ಜನ್ಮಾದಿ ಕಾರಣಗಳಂತಹ ಸರ್ವಜ್ಞನಾದ, ಸ್ವತಂತ್ರನಾದ, ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಭಗವಂತನ ಅಸ್ತಿತ್ವ ನಮಗೆ ಅರಿವಿರಬೇಕು, ನಮ್ಮಲ್ಲಿ ಅರಿವಿರಬೇಕು. ಇದು ಕೇವಲ ಯಾರೋ ಒಬ್ಬ ಅಥವಾ ತನ್ನಿಂತಾನಾಗಿ ಸೃಷ್ಟಿಯಾಗತಕ್ಕಂತಹ ವ್ಯವಸ್ಥೆಗಳಲ್ಲ. ನಾವು ಭಗವಂತ ಹಿಂದಿನ ಒಂದು ಶಕ್ತಿ, ಈ ಸೃಷ್ಟಿಯ ಹಿಂದಿರತಕ್ಕಂಥ ವ್ಯವಸ್ಥೆ, ಅದು ನಮಗೆ ತಿಳ್ಕೊಳ್ಳಿಕ್ಕೂ ಕೂಡ ಕಷ್ಟವಾದ ವಿಚಾರ. ಇಂತಹ ವ್ಯವಸ್ಥೆಗಳನ್ನು ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಭಗವಂತನಿಂದ ಮಾತ್ರ ಸಾಧ್ಯ ಸೃಷ್ಟಿಯಾಗಬೇಕು ಅಂತ ಅದನ್ನು ತಿಳ್ಕೊಂಡಾಗ ಬೇರೆಯವರಿಂದ, ಬೇರೆಯನ್ನು ಅಥವಾ ಪ್ರಕೃತಿ ತನ್ನಿಂತಾನೇ ಸೃಷ್ಟಿಯಾಗುತ್ತೆ, ಸ್ಥಿತಿಯಾಗುತ್ತೆ, ಲಯ ಆಗುತ್ತೆ ಅಂತ ತಿಳ್ಕೊಂಡ್ರೆ ಅದು ಖಂಡಿತವಾಗಿ ಆಗುವುದಿಲ್ಲ. ಯಾರೋ ಒಬ್ಬ ಅದರ ಕೆಲಸವನ್ನು ಮಾಡ್ತಾ ಇರ್ತಾನೆ, ಅಂಥವನು ಮಾತ್ರ ಈ ಮುಕ್ತಿ ಪಡೀಲಿಕ್ಕಾಗಬೇಕಂತಹ ಸಾಧನಾರೂಪವಾದಂತಹ ಭಾಗವತದ ಶ್ರವಣವನ್ನು ಮಾಡುತ್ತಾ ಆ ಭಗವತನ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಅದಕ್ಕೋಸ್ಕರ ನಾವು ಅರ್ಥೇಶು ಅಭಿಜ್ಞ ಅಂತ ಹೇಳಿದ್ದು. ನಾವು ತಿಳ್ಕೊಳ್ಬೇಕು, ತಿಳ್ಕೊಂಡ್ರೆ ಅದರದ್ದು ಪರಿಪೂರ್ಣವಾದ ಜ್ಞಾನವನ್ನು ಬರಲಿಕ್ಕಾಗಿ ನಾವು ಪ್ರಯತ್ನವನ್ನು ಮಾಡಬೇಕು. ಭಗವಂತ ಪ್ರಾರಂಭದಲ್ಲಿ ಸೃಷ್ಟಿಯನ್ನು ಆರಂಭಿಸಿದಾಗ ಬ್ರಹ್ಮದೇವನನ್ನು ಮೊದಲಿಗೆ ಸೃಷ್ಟಿಗೆ ತಂದ. ಶ್ರುತಿಯು ಕೂಡ ಅದು ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಎಂದು ವಿಷಯವನ್ನು ತಿಳಿಸ್ತಾ ಉಂಟು.
ಬ್ರಹ್ಮದೇವರಿಗೆ ಸಮಸ್ತ ವೇದಗಳ ರಹಸ್ಯಾರ್ಥಗಳನ್ನು ತಿಳಿಹೇಳಿದ. ತೇನೇ ಬ್ರಹ್ಮ ಹೃದಯ ಆದಿಕವಯೇ, ಬ್ರಹ್ಮದೇವರ ಮೂಲಕ ಜಗತ್ತಿಗೂ ಉಪದೇಶಿಸಿದ. ಭಗವಂತನು ಸೃಷ್ಟಿಕರ್ತನಾಗಿ, ರಕ್ಷಕನಾಗಿ, ಪ್ರಳಯ ಕಾಲದಲ್ಲಿ ವಿಶ್ರಾಂತಿದಾತನಾಗಿ ನೆರಳಿನಂತೆ ಬೆಂಬಿಡದೆ ಅನೇಕ ರೀತಿಯಲ್ಲಿ ಉಪಕರಿಸುತ್ತಿದ್ದಾನೆ. ತಾಯಿಯು ಆಟವಾಡಿ ಬಳಲಿದ ಮಕ್ಕಳನ್ನು ಜೋಜೋ ಹಾಡಿ ಮಲಗಿಸುವಂತೆ ಮಾತೃಹೃದಯದ ಭಗವಂತ ಸಂಸಾರದಲ್ಲಿ ಬೆಂದು ಬಸವಳಿದ ಜೀವರಿಗೆ ಸೃಷ್ಟಿ ಕಾರ್ಯಗಳನ್ನು ಮಾಡಿ ಬಳಲಿದ ದೇವತೆಗಳಿಗೂ ಚಿಕ್ಕ ವಿಶ್ರಾಂತಿಯನ್ನು ನೀಡುತ್ತಾನೆ. ಆದ್ದರಿಂದ ಜಗತ್ ಸಂಹಾರ ಎಂಬುದು ಮಹಾರೌದ್ರವಾದ ಭಯಾನಕವಾದ ಅಮಾನವೀಯ ಕ್ರಿಯೆ ಎಂದು ತಿಳ್ಕೊಳ್ಬಾರದು. ಭಗವಂತನ ಸಂಹಾರ ಕಾರ್ಯದಲ್ಲಿ ಕಟುಕನ ಕ್ರೌರ್ಯವಿಲ್ಲ, ತಾಯಿಯ ಕಾರುಣ್ಯ ತುಂಬಿದೆ. ತನ್ನ ಹೊಟ್ಟೆಯಲ್ಲಿಯೇ ಹಾಕಿಕೊಂಡು ಸೌಖ್ಯವನ್ನು ನೀಡತಕ್ಕಂತಹ ವ್ಯವಸ್ಥೆ ಇದ್ದರೆ ಅದು ಭಗವನ್ ನಾರಾಯಣನಿಂದ ಮಾತ್ರ. ದೇವೋತ್ತಮನಾದ ಭಗವಂತ ತಂದೆಯಂತೆ ಇರುವವನು, ತನಗೆ ಬೇಕಾದಂಥ ತನುವನ್ನು ಕೊಡುವವನು, ಶರೀರವನ್ನು ನೀಡುತ್ತಾನೆ. ತಾಯಿಯಂತೆ ಪ್ರೀತಿಯಿಂದ ಮಲಗಿಸುತ್ತಾನೆ, ಗಂಡನಂತೆ ಪೋಷಿಸುತ್ತಾನೆ. ದೇಹಕ್ಕೆ ಬೇಕಾಗುವ ಆಹಾರವನ್ನು ನೀಡಿ ಆ ಮೂಲಕವಾಗಿ ವೃಕ್ಷವನ್ನು ಬೆಳೆಸಿದ ರೀತಿಯಲ್ಲಿ ತಾನು ಕೂಡ ಆ ಶರೀರವನ್ನು ಬೆಳೆಸ್ತಾ ಬರ್ತಾನೆ. ಅದಕ್ಕೆ ಅಲ್ಲದೆ ಬೇಕಾಗುವ ಜ್ಞಾನೋಪದೇಶವನ್ನು ನೀಡುತ್ತಾನೆ. ಒಳಗೂ ಬೆಳೆಸುತ್ತಾನೆ, ಹೊರಗೂ ಬೆಳೆಸುತ್ತಾನೆ. ಕೊನೆಗೊಮ್ಮೆ ಸ್ವರೂಪಾನಂದದ ಆವಿರ್ಭಾವ ರೂಪವಾದ ಮೋಕ್ಷವನ್ನೇ ನೀಡಿ ನಮ್ಮನ್ನು ಅನುಗ್ರಹಿಸ್ತಾನೆ. ಅದನ್ನೇ ಟೀಕಾಕೃತ್ಪಾದರು ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ. ಈ ವಿಷ್ಣು ತತ್ವ ನಿರ್ಣಯದ ಮಂಗಲ ಪದ್ಯ ಅದನ್ನು ಶ್ರೀ ಎಂದು ಹೇಳುವಂತಹ ವ್ಯವಸ್ಥೆಯಲ್ಲಿ ಜಗದ್ಗುರುಕೆ ಆಗಿರ್ತಕ್ಕಂತಹ ಶ್ರೀಕೃಷ್ಣನಿಗೆ ನಮೋ ನಮಃ ಕೃಷ್ಣಂ ವಂದೇ ಜಗದ್ಗುರು ಅಂತ ಹೇಳ್ತಾ, ಭಗವಂತ ನಮಗೆ ಹೇಳತಕ್ಕಂಥ ಅಗತ್ಯ ಉಂಟೆ? ವೇದಗಳಿಂದ ನಾವೇ ತಿಳಿಯಬಹುದಲ್ಲವೇ ಎಂದರೆ ತಿಳಿಯರಾಗದ ಬೇರೆ ವ್ಯವಸ್ಥೆಗಳಿಂದ ತಿಳಿಯಲಿಕ್ಕಾಗುವುದಿಲ್ಲ. ಮುಖ್ಯಂತಿ ಸೂರಯ, ಭಗವಂತನ ವಿಷಯದಲ್ಲಿ ಕೆಲವೊಮ್ಮೆ ಜ್ಞಾನಿಗಳು ಕೂಡ ಎಡುತ್ತಾರೆ. ಹೀಗಿರಲು ಉಪದೇಶವೇ ಇಲ್ಲವಾದರೆ ಅನರ್ಥ ಜ್ಞಾನಕ್ಕೆ ಬಲಿಯಾಗುವ ಪ್ರಸಂಗವಿದೆ. ಅದಕ್ಕಾಗಿ ಬ್ರಹ್ಮದೇವರ ಮೂಲಕ ಉಪದೇಶ ಬೇಕು. ಜಗತ್ಸೃಷ್ಟಿಯನ್ನೇಕೆ ಭಗವಂತ ಮಾಡುತ್ತಾನೆ? ಅವನಿಗೇನಾದರೂ ಪ್ರಯೋಜನವಿದೆ? ಸುಮ್ಮನೆ ಯಾಕೆ ಅವನು ಸೃಷ್ಟಿ ಮಾಡ್ತಾನೆ? ಪ್ರಯೋಜನವಿಲ್ಲದೆ ಪ್ರಯೋಜನ ಮನುದ್ದೇಶ ನಮಂದೋಪಿ ಪ್ರವರ್ತತೆ ಅಂತ ಹೇಳತಕ್ಕಂಥ ವ್ಯವಸ್ಥೆ ಉಂಟು. ಆದ್ದರಿಂದ ಭಗವಂತನಿಗೆ ಏನೋ ಒಂದು ಪ್ರಯೋಜನ ಉಂಟು ಅಂತ ಹೇಳಿದರೆ ಅವನು ನಿಜವಾಗಿ ಆ ರೀತಿಯಲ್ಲಿ ಚಿಂತನೆ ಮಾಡಿದರೆ ಅಪರಿಪೂರ್ಣ ಅಂತಾಗುತ್ತೆ. ಅವನು ಯಾವ ಪ್ರಯೋಜನವ ಅಪೇಕ್ಷೆಯೇ ಇಲ್ಲ ಅವನಿಗೆ ಸರ್ವೋತ್ತಮತ್ವ ಹೇಗೆ ಬರುತ್ತೆ? ಭಗವಂತ ಎಲ್ಲವನ್ನೂ ತಿಳ್ಕೊಂಡಿರ್ತಾನೆ. ಪ್ರಯೋಜನ ಬೇಕು ಅಂತಲ್ಲ, ತಮ್ಮ ಸೃಷ್ಟ್ಯಾದಿಗಳನ್ನು ಯಾವ ಪ್ರಯೋಜನವನ್ನು ಎದುರು ನೋಡದೆ ತಾನು ಮಾಡಿಬಿಡ್ತಾನೆ. ಅವನು ಈ ರೀತಿಯಲ್ಲಿ ಭಗವಂತನ ಬಗ್ಗೆ ಅಪಜ್ಞಾನವನ್ನು ಅವನು ತಿಳ್ಕೊಂಡ್ರೆ ಅವ ತಿಳಿಗೇಡಿ ಅಂತ ಹೇಳ್ಬೋದು. ಇಂತಹ ಯತ್ರ ತ್ರಿಸರ್ಗೋ ಮೃಷ ಈ ರೀತಿಯಲ್ಲಿ ವ್ಯವಸ್ಥೆ ಶ್ಲೋಕದಲ್ಲಿ ಹೇಳ್ತಕ್ಕಂಥ ಮಾತು, ಭಗವಂತ ಜಗತ್ತಿಗೆ ನಿರ್ಮಾಣದಿಂದೇನೂ ಆಗಬೇಕಿಲ್ಲ. ಅವನಿಗೆ ನಿರ್ಮಾಣವು ವ್ಯರ್ಥವೂ ಅಲ್ಲ. ಅವನ ಪ್ರತಿಯೊಂದು ವ್ಯಾಪಾರವು ನಮ್ಮ ಪ್ರಯೋಜನಕ್ಕಾಗಿ ಪ್ರತಿಯೊಬ್ಬ ಜೀವನೂ ತನ್ನ ನೈಜ ವ್ಯಕ್ತಿತ್ವವನ್ನು ಪಡೆಯಬೇಕು. ಸಜ್ಜನರು ನಿತ್ಯ ಸುಖಿಗಳಾಗಬೇಕು. ಪರೋಪಕಾರ ಬುದ್ಧಿಯಿಂದ ಸ್ವಾರ್ಥದ ಲವಲೇಶವೂ ಇಲ್ಲದೆ ಸೃಷ್ಟಿಯಾದಿ ವ್ಯಾಪಾರಗಳನ್ನು ಮಾಡುತ್ತಾನೆ. ಹಗಲಿರುಳು ಪರರ ಹಿತಕ್ಕಾಗಿ ಕ್ಷಣಕ್ಷಣವೂ ಕ್ರಿಯಾಶೀಲನಾದ ಭಗವಂತನ ಕರುಣೆ ಅಪಾರ, ಅವರ್ಣನೀಯ. ಅವನ ಪ್ರತಿಯೊಂದು ವ್ಯಾಪಾರವು ಪರಹಿತ ಚಿಂತನೆಯಲ್ಲಿಯೇ ಪರ್ಯವಸಾನ ಆಗುತ್ತದೆ. ಇಷ್ಟೇ ಅಲ್ಲದೆ ಶ್ರಮಪೂರ್ವಕವಾದ ಕೆಲಸವಿದೆ, ಅದಕ್ಕೊಂದು ಪ್ರಯೋಜನ ಬೇಕು. ವಿನೋದದಿಂದ ಮಾಡುವ ಕ್ರಿಯೆಗಳಿಗಾನಾದರೂ ಪ್ರಯೋಜನದ ಅಪೇಕ್ಷೆ ಉಂಟೆ? ಆಡುವ
ಮಕ್ಕಳಿಗೆ ಆಟಕ್ಕಿಂತ ಅತಿರಿಕ್ತವಾದ ಪ್ರಯೋಜನವಿಲ್ಲ. ಮಾತನಾಡುವಾಗ ಕೈಗಳನ್ನು ಅನಾಯಾಸವಾಗಿ ನಾವು ಹಂದಾಡಿಸುತ್ತೇವೆ. ಇದಕ್ಕೇನು ಪ್ರಯೋಜನ? ಸಹಜವಾಗಿ ನಡೆಯುವ ಕ್ರಿಯೆಗಳಿಗೆ ಪ್ರಯೋಜನದ ಅಗತ್ಯವೇ ಇಲ್ಲ. ನಮಗಿಂತಲೂ ಅನಾಯಾಸವಾಗಿ ಕೆಲಸಗಳನ್ನು ಮಾಡುವ ಶ್ರೀ ಹರಿಗೇಗೆ ಪ್ರಯೋಜನಾಪೇಕ್ಷೆ? ಆಪ್ತಕಾಮನಾದ ಭಗವಂತನಿಗೆಲ್ಲಿಯ ಬಯಕೆ? ಸೃಷ್ಟಿಸುವುದು ಅವನ ಸ್ವಭಾವ. ದೇವಶೇಷ ಸ್ವಭಾವೋಯಂ ಆಪ್ತಕಾಮಸ್ಯ ಕಾಸ್ಪೃಹ ಅಂತ ನಮಗೆ ಪುರಾಣ ಹೇಳುವಂಥದ್ದು. ಇಂತಹ ಭಗವಂತನ ಸೃಷ್ಟಿಯು 3 ವಿಧವಾಗಿದೆ. ಸ್ವತಃ ತನ್ನ ಸೃಷ್ಟಿ, ಜೀವನ ಸೃಷ್ಟಿ, ಜಗತ್ತಿನ ಸೃಷ್ಟಿ. ಪ್ರತಿಯೊಂದು ಜಡವಾದ ವಸ್ತು ಆಯಾ ಆಕಾರಗಳನ್ನು ಪಡೆಯಬೇಕಾದರೆ ಭಗವಂತ ಕಾರಣನಾಗಿ, ವಸ್ತುವಿನ ಆಕಾರದಲ್ಲಿ ಏಕರೂಪನಾಗಿ ಭಗವಂತನಿರುವುದರಿಂದಲೇ ವಸ್ತುಗಳು ಅಸ್ತಿತ್ವವನ್ನು ಪಡೆದಿವೆ. ಪ್ರತಿ ವಸ್ತುಗಳಲ್ಲಿನ ಪ್ರಾದುರ್ಭಾವವೇ ಶ್ರೀಹರಿಯ ಜನ್ಮ. ಒಂದು ದೀಪದಿಂದ ಮತ್ತೊಂದು ದೀಪ ಬೆಳಗುವಂತೆ ಏಕರೂಪನಾದ ಭಗವಂತನ ಅನಂತ ರೂಪಗಳು ಜಗತ್ತಿನಲ್ಲಿ ಬೆಳಗುತ್ತಿವೆ. ಹೀಗೆ ಅನಂತರೂಪನಾದ ಅನಂತನ ಪ್ರಾದುರ್ಭಾವವನ್ನೇ ಯಥಾ ತೇಜೋ ವಿನಿಮಯ ಎಂದರು. ಜೀವರ ಸೃಷ್ಟಿಗೆ ದೃಷ್ಟಾಂತವನ್ನಾಗಿ ಯಥಾವಾರಿ ವಿನಿಮಯ ಎಂದು ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬ ಬೀಳುತ್ತದೆ. ಪ್ರತಿಬಿಂಬವು ಸೂರ್ಯನಂತೆಯೇ ತೋರಿದರೂ ಸೂರ್ಯನಿಗಿರುವ ತಾಪನ, ಪಾಚನ, ಶೋಷಣ ಮುಂತಾದ ಶಕ್ತಿ ಪ್ರತಿಬಿಂಬಕ್ಕಿರುವುದಿಲ್ಲ. ಇದರಂತೆ ಸಜ್ಜೀವರು ಸಹ ಭಗವಂತನಂತೆಯೇ ತೋರಿದರೂ ಭಗವಂತನಲ್ಲಿರುವ ಸ್ವಾತಂತ್ರ್ಯಾದಿ ಗುಣಗಳು ಇವನಲ್ಲಿ ಇಲ್ಲ. ಸೂರ್ಯನ ಪ್ರತಿಬಿಂಬವು ಅತ್ಯಲ್ಪವಾಗಿದ್ದರೂ ಸೂರ್ಯನಂತೆಯೇ ತೋರುವಂತೆಯೇ ಭಗವಂತನಿಂದ ಅತ್ಯಂತ ಭಿನ್ನನಾದ ಅತ್ಯಲ್ಪನಾದ ಜೀವ ಭಗವಂತನಂತೆಯೇ ಇದ್ದಾನೆ. ಬಿಂಬವಿಲ್ಲದಿದ್ದರೆ ಪ್ರತಿಬಿಂಬವೂ ಇಲ್ಲ. ಹೀಗೆ ಬಿಂಬನಾಗಿ ಹರಿ, ಅವ ಬಿಂಬನಾಗಿ ಇಲ್ಲದಿದ್ದರೆ ಯಾವ ಜೀವರೂ ಇರಲಾಗುವುದಿಲ್ಲ. ತನ್ನ ಅಸ್ತಿತ್ವದ ಮೂಲಕ ಜೀವರ ಅಸ್ತಿತ್ವವನ್ನು ಬಯಲಿಗೆಳೆಯುತ್ತಾನೆ. ಜಗತ್ತಿನ ಸೃಷ್ಟಿ ಹೇಗೆಂದರೆ ಯಥಾ ಮೃದ್ವಿನಿಮಯ ಎಂದು. ಮಣ್ಣಿನಿಂದ ನಾನಾ ರೀತಿಯ ವಸ್ತುಗಳನ್ನು ನಿರ್ಮಿಸುತ್ತೇವೆ. ಇದರಿಂದ ಸೂಕ್ಷ್ಮ ಪ್ರಕೃತಿಯ ದಿಸೆಯಿಂದ ಬಣ್ಣದ ಜಗತ್ತನ್ನು ಹರಿಯು ನಿರ್ಮಿಸುತ್ತಾನೆ. ಇದೇ ಜಡ ಸೃಷ್ಟಿ ಎನಿಸುತ್ತದೆ. ಈ 3 ವಿಧದ ಸೃಷ್ಟಿಯು ನಮಗಾಗಿ ಬರ್ತಕ್ಕಂತಹ ವ್ಯವಸ್ಥೆಗಳು. ಅದನ್ನು ನಾವು ತಿಳ್ಕೊಂಡಾಗ ನಮಗೆ ಇದನ್ನು ನಾವು ಏನು ಸಂಶಯಗಳು ಬರುತ್ತೋ ಅದನ್ನು ನಿವಾರಣೆ ಮಾಡಲಿಕ್ಕಾಗಿ ಸ್ವೇನ ಧಾಮ್ನ ಎಂದು, ಮತ್ತೊಬ್ಬರ ಅಪೇಕ್ಷೆ ಇವನಿಗಿಲ್ಲ, ಸೇವಾರ್ಥವಾಗಿ ಮಾಡಬಂದರೆ ಉಪೇಕ್ಷಿಸುವುದೂ ಇಲ್ಲ, ಅವರೊಳಗೆ ತಾನಿದ್ದು ಅವರ ಮೂಲಕ ಸೃಷ್ಟಿಯಾದಿ ವ್ಯಾಪಾರ ಮಾಡಿಸುತ್ತಾನೆ. ಭಗವಂತನ ಸೃಷ್ಟಿಯು ಹೊಟ್ಟೆಪಾಡಿಗಾಗಿ ವೇಷ ಕಟ್ಟುವ ಡೊಂಬರಾಟದಂತಲ್ಲ. ಇಂದ್ರಜಾಲ ವಿದ್ಯೆ ಬಲ್ಲವ ಸುಳ್ಳಾದ ವಸ್ತುಗಳನ್ನು ಚಮತ್ಕಾರದಿಂದ ಸತ್ಯವೆನ್ನುವಂತೆ ತೋರಿಸುತ್ತಾನೆ. ಆದರೆ ಭಗವಂತನ ಸೃಷ್ಟಿಯಲ್ಲಿ ಮೋಸವಿಲ್ಲ. ಕೊರತೆ ಇದ್ದವರು ಸುಳ್ಳು ಸೃಷ್ಟಿ ಮಾಡಿಯಾರು. ನಿತ್ಯತೃಪ್ತನಾದ ಹರಿಗೆ ಕುಹಕತನದ ಸೃಷ್ಟಿಯಿಂದಾಗುವ ಪ್ರಯೋಜನವಾದರೂ ಏನು? ಇದನ್ನೇ ಸದಾ ನಿರಸ್ಥ ಕುಹಕಂ ಅಂತ ಭಾಗವತ ಹೇಳುವಂಥದ್ದು. ಹೀಗೆ ಭಗವಂತ ಅರಿವಿಗೆ, ಜ್ಞಾನಕ್ಕೆ ದೊಡ್ಡ ಮಾಧ್ಯಮ ಜಗತ್ತು. ಜಗತ್ತನ್ನು ತಿಳಿದಷ್ಟು ಭಗವಂತನ ಮಹತ್ವದ ಅರಿವು, ಆ ಜ್ಞಾನ ನಮಗುಂಟಾಗುತ್ತದೆ ಎನ್ನುವುದನ್ನು ಶ್ರೀ ವ್ಯಾಸರು ಸುಂದರವಾದ ಪದಗಳಿಂದ ಮನಮುಟ್ಟುವಂತೆ ನಿರೂಪಿಸಿದ್ದಾರೆ. ನಾವೆಲ್ಲರೂ ಇಂತಹ ಸರ್ವೋತ್ತಮನಾದ ಅನಂತ ಕಲ್ಯಾಣ ಗುಣೈಕ ನಿಧಿಯಾದ ಸರ್ವಜ್ಞನಾದ ಸ್ವತಂತ್ರನಾದ ಕರುಣಾಮಯಿಯಾದ ಭಗವಂತನನ್ನು ನಿರಂತರ ಧ್ಯಾನ ಮಾಡಬೇಕು. ಅವನ ಸಾಕ್ಷಾತ್ಕಾರಕ್ಕೋಸ್ಕರ ಪ್ರಯತ್ನಶೀಲರಾಗಬೇಕು ಅಂತ ಹೇಳಿ ಸತ್ಯಂ ಫಲಂ ಧೀಮಹಿ ಎಂಬಂತಹ ಮಾತಿನಿಂದ ಭಾಗವತ ಪ್ರಾರಂಭವಾಗುತ್ತೆ. ಶಿಕ್ಷಣಾರ್ಪಣ.